ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು 1.5 ಲೋಟದಷ್ಟು ಅಕ್ಕಿಯನ್ನು ರಾತ್ರಿನೇ ನೆನೆಸ್ಕೊಂಡಿದ್ದೀನಿ ರೀ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು 4 ಅವರ್ ಆಯಿತು, 2 ಅವರ್ಸ್ ಆದ್ರೂ ಆಗುತ್ತೆ ರೀ. ಇದು ನಾನು ಇಡ್ಲಿ ರೈಸ್ ಬರುತ್ತೆ ನೋಡಿರಿ, ಅದು ಆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ನನ್ನ ಕಡೆ ರೇಷನ್ ಅಕ್ಕಿ ಇಲ್ಲ ಅಂಥೇಳಿ ನಾನು ಈ ಅಕ್ಕಿಯನ್ನು ತೊಗೊಂಡಿದ್ದೇನೆ. ರೇಷನ್ ಅಕ್ಕಿನಲ್ಲಿ ಮಾಡಿದ್ರೂ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ರೀ. ಇದು ತುಂಬ ಬೆಳಗ್ಗೆ ಬೇಗ ಆಗುವಂಥದ್ದು ಮತ್ತು ಟೇಸ್ಟ್ ಆಗುವಂಥದ್ದು ರೀ. ಅಂದರೆ ನಮಗೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಬೇಗ ಆಗಬೇಕು ನೋಡಿರಿ. ಹಾಗಾಗಿ ಇವಾಗ ಇದನ್ನು ಅಕ್ಕಿಯನ್ನು ರುಬ್ಕೊಳ್ಳೋಣ ರೀ. ಮತ್ತು ಇಲ್ಲಿ ನೋಡ್ಬೋದು ಇದು ಟೊಮೆಟೊ ಮತ್ತು ಈ ಒಂದು ದೋಸೆ, ಟೊಮೆಟೊ ದೋಸೆ ರೀ. ಇಲ್ಲಿ ಒಂದು ನಾನು 6 ಟೊಮೆಟೊವನ್ನು ತೊಗೊಂಡಿದ್ದೇನೆ. ಅಂದರೆ ನಿಂಬಲ್ಲಿ ಯಾವ ಸೈಜ್ ಇರ್ತೋ ಆ ಸೈಜು. ನಾನು 1.5 ಲೋಟ ಅಂದರೆ ನನ್ನ ಲೋಟ ಒಂದು 1/4 kg ಲೆಕ್ಕದಲ್ಲಿ. ಈಗ ನಮಗೆ ಒಂದು ಅಳತೆ ಇರ್ತದೆ ನೋಡಿರಿ ಮನೆಯಲ್ಲಿ. ಒಂದು ಚಮರೆ ಆಗಿರ್ಬೋದು, ಲೋಟರೇ ಆಗಿರ್ಬೋದು, ಬಟ್ಟಲರೇ ಆಗಿರ್ಬೋದು, ಆ ಒಂದು ಲೋಟದಲ್ಲಿ ತೊಗೊಂಡಿದ್ದೀನಿ. 1.5 ಲೋಟದಷ್ಟು ತೊಗೊಂಡಿದ್ದೇನೆ ರೀ. ಇದು ಒಂದು 6 ಟೊಮೆಟೊವನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇವೆ ರೀ. ನಾವು ಇಟ್ಕೊಂಡಿರುವಂಥ ಅಕ್ಕಿಯನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ನಮ್ಮದು ಅಕ್ಕಿ ಎಲ್ಲವನ್ನು ಹಾಕ್ಕೊಳ್ಳೋಣ್ರಿ. ಇವಾಗ ನಮ್ಮದು ಎಲ್ಲವನ್ನು ಹಾಕೋದಾಯ್ತು ರೀ. ಇವಾಗ ನಮ್ಮದು ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಇವಾಗ ನಮ್ಮದು ಸ್ವಲ್ಪನೇ ತರಿಯಾಗಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಈ ಥರನೇ ನೋಡ್ಬೋದು. ಅಂದರೆ ಈಗ ನಾನು ನೆಕ್ಸ್ಟ್ ನೋಡಿರಿ, ನಾನು ಈಗ ಒಂದು 6 ಟೊಮೆಟೊವನ್ನು ಇಟ್ಕೊಂಡಿದ್ದೆ ನೋಡಿರಿ. ಟೊಮೆಟೊವನ್ನು ಹಾಕೋತಾ ಇದ್ದೇನೆ. ಇದಕ್ಕೇ ಸ್ವಲ್ಪನೇ ನಾನು ಇಲ್ಲಿ ಒಂದು 1/4 ಕಪ್ನಷ್ಟು ಅನ್ನವನ್ನು ತೊಗೊತಿದ್ದೇನೆ ರೀ. ಅನ್ನವನ್ನು ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ನೋಡಿರಿ ಒಂದು 3 ಮೆಣಸಿನ್ಕಾಯಿ, ಒಂದು 7-8 ಹೆಸಳು ಬೆಳ್ಳುಳ್ಳಿಯನ್ನು ಸಹ ಹಾಕೋತಾ ಇದ್ದೀನಿ ರೀ. ಇವಾಗ ಇದನ್ನು ಒಂಚೂರು ಒಂದು ಮುಷ್ಟಿಯಷ್ಟು ನೋಡಿರಿ, ಒಂದು ಮುಷ್ಟಿಯಷ್ಟು ಪೇಪರ್ ಅವಲಕ್ಕಿ. ಇದು ನಮಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ, ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಹಾಗಾಗಿ ನಾನು ಇದನ್ನು ಮಿಕ್ಸಿ ನೈಸಾಗಿ ಮಾಡ್ಕೋಬೇಕ್ರಿ. ಇವಾಗ ನಂದು ಸ್ವಲ್ಪನೇ ನಾನು ನೈಸು ಮಾಡ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ ನಾನು ಜೀರಿಗೆಯನ್ನು 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕ್ತಾಯಿದ್ದೀನಿ ರೀ. ಇವಾಗ ಇನ್ನೊಂದು ಸ್ವಲ್ಪ ಆದರೆ ಸಾಕ್ರಿ. ನಮ್ಮದು ಜೀರಿಗೆ ಹಾಕಿದ್ದಿಲ್ಲ ಅಂಥೇಳಿ ನಾನು ಜೀರಿಗೆಯನ್ನು ಹಾಕ್ಕೊಂಡೆ. ಇವಾಗ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ತುಂಬ ನೈಸಾಗಿ ನಾನು ಮಿಕ್ಸಿಯನ್ನು ಮಾಡ್ಕೊಂಡಿದ್ದೇನೆ ರೀ. ನೋಡ್ಬೋದು ರೀ ನಮ್ಮದು ಎಂಥದ್ದು ಇದೆಲ್ಲ ನೋಡಿರಿ. ಈ ಥರ ನೈಸ್ ಮಾಡ್ಕೊಂಡ್ರೆ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಒಂದು ಬೌಲ್ಗೆ ಹಾಕೊಳ್ಳೋಣ. ಇವಾಗ ಇದೇ ಬೌಲ್ಗೆ ಹಾಕೊಳ್ಳ್ರಿ. ಇವಾಗ ನಮ್ಮದು ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ಇದು ತುಂಬ ಗಟ್ಟಿಗಿದೆ. ಅಂದರೆ ಇದು ನೀವು ನೋಡಿ ಹಾಕ್ಕೋಬೇಕ್ರಿ. ಒಂದೇ ಸರ್ತಿಗೆ ನೀವು ನೀರು ಹಾಕ್ಕೋಬೇಡ್ರಿ. ಇದು ಮಾಡಬೇಕಾದ್ರೆ ಒಂದೊಂದು ಸರ್ತಿ ನಿಮಗೆ ಅಳತೆ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ದೋಸೆ ಒರಟಾಗಿ ಬರ್ತಾವೆ ರೀ. ಆ ಟೈಮ್ನಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ರೀ. ಒಳ್ಳೆ ಚೆನ್ನಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಒಂದು ಡಿಫ್ರೆಂಟ್ ಆದಂಥ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಒಂದು 1/4 ಕಪ್ನಷ್ಟು ಅಡುಗೆ ಸೋಡಾವನ್ನು ಹಾಕ್ತಾಯಿದ್ದೀನಿ ರೀ. ಅಂದರೆ ಸ್ವಲ್ಪ ಇದು ನಾವು ಮಾಡಬೇಕಾದ್ರೆ ಸ್ವಲ್ಪ ಮೆತ್ತಗೆ ಕ್ರಿಸ್ಪಿಯಾಗಿ ಬರಬೇಕು ನೋಡಿರಿ. ಹಾಗಾಗಿ ನಾನು ಸ್ವಲ್ಪ ಸೋಡಾವನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ನೋಡಿರಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಸಾಕ್ರಿ. ನಮಗೆ ದೋಸೆ ಮಾಡೋಕ್ಕೆ ಇದು ಹಿಟ್ಟು ರೆಡಿ ಆಗುತ್ತೆ. ಇವಾಗ ನಾವು ಇದನ್ನು ಮುಚ್ಚಿ ಒಂದು 10 ನಿಮಿಷ ಇಟ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನೋಡಿರಿ ನಮ್ಮದು ದೋಸೆ ರೆಡಿಯಾಗಿದೆ. ಇದು ನಾನು ಟೊಮೆಟೊ ಪಚಡಿ ಅಂತ ಹೇಳಿಕೆಸಂದ್ರೆ ಅದೊಂದು ರೆಸಿಪಿ ಹಾಕಿದ್ದೀನಿ ರೀ. ಅಂದರೆ ಇದು 1 ವಾರ ಇಟ್ಟರೂ ಹಾಳಾಗಲ್ಲ. ನಮಗೆ ಅರ್ಜೆಂಟಿಗೆ ಬೆಳಗ್ಗೆ ಒಂಚೂರು ಬೇಗ ಆಗ್ಬೇಕು ನೋಡಿರಿ. ಇದು 1 ವಾರ ಇಟ್ಟರೂ ಹಾಳಾಗಲ್ಲ. ಈ ಒಂದು ದೋಸೆಗೆ ನೀವು ಯಾವುದೇ ದೋಸೆ ಮಾಡಿರಿ, ಇಡ್ಲಿ ಮಾಡಿರಿ, ಅದ್ರ ಜೊತೆ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ತುಂಬ ಸಾಫ್ಟ್ ಆಗಿರುತ್ತೆ. ಇಲ್ಲಿ ನೋಡಿರಿ ಒಳಗಡೆನೂ ಈ ಥರನೇ ಮತ್ತು ನಿಮಗೆ ತುಂಬ ಸ್ಮೂತಾಗಿಯೂ ಇರುತ್ತೆ. ನೋಡ್ಬೋದು ಈ ಥರನೇ ನಾವು ಈ ಥರ ಒಂದು ಮುದ್ದೆ ಮಾಡಿದ್ರೆ ನೋಡಿರಿ ಇದು ಇನ್ನೂ ದೋಸೆ ನಮ್ಮದು ಬಿಟ್ಕೊಳ್ಳೋದಿಲ್ಲ, ಹೊಡ್ಕೊಳ್ಳೋದಿಲ್ಲ ನೋಡಿರಿ. ಇಷ್ಟು ಚೆನ್ನಾಗಿದೆ ದೋಸೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.